ಬೇಸಿಗೆ ಶಿಬಿರದ ಕಾರ್ಯಕ್ರಮ ಹಾಗೂ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಬೇಸಿಗೆ ಶಿಬಿರದ ಉದ್ಘಾಟನೆಯನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದೇವೆ. ಎಲ್ಲ ಇಲ್ಲಿ ಆಗಮಿಸಿರುವಂಥ ಎಲ್ಲ ಅತಿಥಿಗಣ್ಯರಿಗೆ, ಶಿಬಿರಾರ್ಥಿಗಳಿಗೆ ಎಲ್ಲರಿಗೂ ಎಲ್ಲ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ ಗ್ರೂಪ್ विश्राम, ग्रुप सावधान। हमारा ध्यान में हावो, प्रभु आंखों में बस जाओ, अंधेरे दिल में हा करके ಪರಂ ಜ್ಯೋತಿ ಜಗದೇನಾ. ನೀವು ಒಂದು ಬರೀರಿ, ನಿಮಗೆ ನೋಡಿ ಹೆಂಗೆ ಮನಸ್ಸಿಗೆ ಏನ್ ಅನ್ಸುತ್ತೆ ಅದು ಬರೀರಿ, ಪ್ರಯತ್ನ ಮಾಡ್ತಿರ್ಬೇಕು. ಆಡ್ತಾ ಆಡ್ತಾ ಹಾಡು, ಬರಿತಾ ಬರಿತಾ ಚಿತ್ರ ಆಯ್ತಾ. ಹಾಗೆ ಚಿತ್ರ ಯಾವ್ದು ಸಿಂಹ ಹೋಗಿ सैल्यूट। ऐसे थे आगे कदम बढ़ेगा, ऊंचा सदा रहेगा झंडा, ऊंचा सदा रहेगा, जाएगा झंडा, ऊंचा सदा रहेगा. ಸ್ಥಿತಿಯಲ್ಲಿ ನಿಮ್ಮ ಹೆಜ್ಜೆ ಕೀಲುಗಳು, ಮೆಂಡು ಚಿಕ್ಕುಗಳು ಮೀನಖಂಡಗಳಲ್ಲಿ ಆಗ್ತಕ್ಕಂಥ ಎಲ್ಲ ಸೆಳೆತಗಳನ್ನು ಗಮನಿಸ್ತಾ ಇರಿ. ಮತ್ತು ಯೋಗಾಭ್ಯಾಸದಲ್ಲಿ ಶ್ವಾಸಕ್ರಿಯೆಗಳು ಮತ್ತು ಕ್ರಿಯಾ ಯೋಗಗಳು, ಆಮೇಲೆ ಸೂರ್ಯ ನಮಸ್ಕಾರ, ಮತ್ತು ಕೆಲವೊಂದು ನಿಂತು ಮಾಡ್ತಕ್ಕಂಥ ಯೋಗ ಜಾಸ್ತಿ ಮಾಡಲಿಕ್ಕಾಗಲ್ಲ, ಸಮಯದ ಅಭಾವ ಇರುತ್ತೆ. ನಿಂತು ಮಾಡ್ತಕ್ಕಂಥ ಯೋಗ, ಕುಳಿತು ಮಾಡ್ತಕ್ಕಂಥ ಯೋಗ ಹಾಗೂ ಮಲ್ಕೊಂಡು ಮಾಡ್ತಕ್ಕಂಥ ಯೋಗಗಳನ್ನ ಸ್ವಲ್ಪ ಪರಿಚಯ ಮಾಡಿಸೋದಷ್ಟೇ. ಬೇಸಿಕ್ ಏನಿದೆ ಅದನ್ನು ಮಾಡಿಸೋಣ ಅಂತ ಬಿಟ್ಟು ಬಂದಿದ್ದೀವಿ. ಎಲ್ಲರೂ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. 3 ಬಾರಿ ದೀರ್ಘ ಓಂಕಾರದೊಂದಿಗೆ ಪ್ರಾರ್ಥನೆ ಹೇಳ್ಕೊಡ್ತೀನಿ ನಾನು, ಹೇಳಿ ನೀವು. ಉಸಿರನ್ನ ತಗೊಳ್ಳಿ, ಪೂರ್ಣ ಓಂಕಾರ ಮಾಡೋಣ 3 ಸಲ. ಬಲಗೈ ಎಡಗೈ ಎಡಗಾಲು ಮೇಲೆ ಬರುತ್ತೆ, ಬಲಗೈ ಬಲಗಾಲು ಮೇಲೆ ಬರುತ್ತೆ. ಪಟ್ ಮಾಡೋಣ. ಎಡಗಾಲು ಎಡಗಡೆಗೆ, ಬಲಗೈ ಎಡಗಡೆಗೆ, ಎಡಗಾಲು ಎಡಗಡೆಗೆ, ಎಡಗಾಲು ಎಡಗೈ ಎಡಗಡೆಗೆ. ಅದರ ಹಿಡಿತಾ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರಿ. 2 ಕೈಗಳು ಮೇಲ್ಮುಖವಾಗಿರಲಿ, ಅಂಗೈಗಳು ಮೇಲ್ಮುಖವಾಗಿರಲಿ. ನಿಮ್ಗೂ ಇರ್ಬೇಕು, ಅವ್ರಿಗೂ ಇರ್ಬೇಕು. ಓಕೆ, ಆಮೇಲೆ ಯುದ್ಧಕ್ಕೆ ಹೋದವರೆಲ್ಲ ಗೆಲ್ಲಕ್ಕಲ್ಲ ಅಲ್ವೇನಪ್ಪ, ಯಾರಲ್ಲೋದ್ರು ಸೋಲೇಬೇಕಲ್ವಾ. ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಓಕೆ, ಬೇಸಿಗೆ ಶಿಬಿರ ಮತ್ತು ಕಾರ್ಯಕ್ರಮದ ಜೊತೆಯಲ್ಲಿ ಎಲ್ಲ ಶುರು ಮಾಡಿದ್ವಿ.
ಇವತ್ತು ಅಂತಿಮ ಘಟ್ಟ ಸಮಾರೋಪ ಸಮಾರಂಭ. ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಹೆಗ್ಗೆರೆ ಗ್ರಾಮದ ಸುರೇಶನ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಶಿಬಿರದ ಪರವಾಗಿ ಅನಂತ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶಿಬಿರದ ಮುಖ್ಯ ನಿರ್ದೇಶಕರಾದ ಶ್ರೀಯುತ HL ಕೃಷ್ಣಮೂರ್ತಿ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನವ್ಯ ಮೇಡಮ್ ಅವರು ಕೂಡ ಅತಿಥಿ ಶಿಕ್ಷಕರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಮುಖ್ಯವಾಗಿ ಶಿಬಿರದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ. ನೀವು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಅಂತ ನಿಮಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಸಮಾರಂಭದ ಕಾರ್ಯಕ್ರಮಕ್ಕೆ ಪ್ರೇಮ್ ಕುಮಾರ್ ಸರ್ ಸಹ ಶಿಕ್ಷಕರು, ಖ್ಯಾತ ಬರಹಗಾರರು, ಕವಿಗಳು, ಅವರಿಗೆ ಇನ್ನೂ ಮುಂದೆ ಒಳ್ಳೆಯ ಭವಿಷ್ಯ ಇದೆ, ಅದನ್ನು ರೂಪಿಸಿಕೊಳ್ಳಿ ಅಂತ ಹಾರೈಕೆಯೊಂದಿಗೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ತರಬೇತಿಯನ್ನ ಪಡೆದದಷ್ಟೇ ಅಲ್ಲ, ಇದನ್ನ ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವುದು ನನ್ನ ಅಭಿಲಾಷೆ. ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿಕಾನ, ಎಷ್ಟೊಂದು ಗಳಿಗೆ ನೆನುದೇನಾ, ಎಷ್ಟೊಂದು ಗಳಿಗೆ ನೆನುದೇನಾ. ಆಡಿದ ನನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿರುನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಅಂತ. ಅಂದ್ರೆ ಗೊತ್ತಾ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಆಟ ಆಡಕ್ಕೆ ಕಳ್ಸೋದಕ್ಕೇನೆ ಬೈತಾರೆ, ಹೌದಲ್ವಾ? ಬೈತಾರಲ್ಲ, ಯಾವಾಗಲೂ ಆಟ ಆಡ್ತಿರ್ತಾರೆ. ಆದರೆ ನಾವೇನು ಮಾಡ್ತೀವಿ, ಆಟ ಕಳಿಸ್ತೀವಿ ನಿಮ್ಮನ್ನ. ಅಲ್ಲಿ ಈ ಪದ್ಯದಲ್ಲಿ ಏನಿರುತ್ತೆ ಅಂದರೆ, ಆಡಿ ಬಾ ನನ್ನ ಕಂದ, ನನ್ನ ಮಗುವೆ ನೀನು ಆಟ ಆಡಿ ಬಾ. ಬಂದ ಮೇಲೆ ನಿಮ್ಮ ಮನೆಗೆ ಬಂದ ಮೇಲೆ ಏನು ಮಾಡ್ತೀನಿ ಅಂದರೆ, ನಿನ್ನ ಕಾಲನ್ನ ನಾನು ತೊಳಿತೀನಿ, ಅಂಗಾಲನ ತೊಳಿತೀನಿ ಅಲ್ವಾ? ಆಟ ಆಡ್ಕೊಂಡಾಗ ಏನಾಗಿರುತ್ತೆ, ಧೂಳಾಗಿರುತ್ತೆ. ಅದು ನಾವು ಕಾಲನ ಉಜ್ಜಿ ತೊಳಿತೀವಿ, ಮಕ್ಕಳ ಕಾಲೆಲ್ಲ ಉಜ್ಜಿ ತೊಳಿತೀವಿ. ಅದೇ ಥರ ನಿಮ್ಮ ಮುಖವನ್ನು ಯಾವುದರಿಂದ ತೊಳಿತೀವಿ ಅಂದರೆ, ತೆಂಗಿನಕಾಯಿಯ ತಿಳಿನೀರನ್ನ ತೆಗೆದುಕೊಂಡು ನಿಮ್ಮ ಮುಖವನ್ನು ತೊಳಿ. ಯಾವಾಗ ನೀವು ಆಟ ಆಡಿ ಬಂದಾಗ ನಿಮ್ಮನೆಲ್ಲ ಆ ಥರ ಕೋಲಾರ ಕ್ಯಾಂಪ್ ಸ್ಕೌಟ್ ಅಲ್ಲಿ ಸ್ಕೌಟ್ ಭವನದಲ್ಲಿ ನನಗೆ ಈಗ ಬೆಂಗಳೂರಲ್ಲೆಲ್ಲ ಕಸ ಎಲ್ಲ ಎಷ್ಟು ಪೊಲ್ಯೂಷನ್ ಆನ್ ಮಾಡ್ತಿದ್ರಲ್ಲ, ಅದನ್ನು ಗೊಬ್ಬರ ಮಾಡಿದಾಗ ಎನ್ವಿರಾನ್ಮೆಂಟ್ನ ಕಾಪಾಡ್ಬೋದು ಅಂತ ಅದೊಂದು ಹೇಳ್ಕೊಟ್ಟಿದ್ರು. ಆಮೇಲೆ